ಹಾಯ್ ಫ್ರೆಂಡ್ಸ್, ಮಟ್ಕಾ ಕಿಂಗ್ ಇದು ರೀಸೆಂಟ್ ಆಗಿ ಹಿಂದಿ ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ವೆಬ್ ಸೀರೀಸ್ ಸ್ಟಾರಿಂಗ್ ವಿಜಯ್ ವರ್ಮಾ, ಕೃತಿಕಾ ಕಮ್ರಾ ಅಂಡ್ ಗುಲ್ಶನ್ ಗ್ರೋವರ್. ಕರೆಂಟ್ಲಿ ಸ್ಟ್ರೀಮಿಂಗ್ ಇನ್ ಅಮೆಜಾನ್ ಪ್ರೈಮ್ OTT ಪ್ಲಾಟ್ಫಾರ್ಮ್. 1960s ಮತ್ತು 70s ಅಲ್ಲಿ ಜೂಜಾಟಕ್ಕೆ ಮಟ್ಕಾ ಅನ್ನೋ ಒಂದು ಹೊಸ ಹೆಸರನ್ನು ಕೊಟ್ಟು ತನ್ನ ಬುದ್ಧಿವಂತಿಕೆಯಿಂದ ಜೂಜಾಟಕ್ಕೆ ಜನರು ಆಕರ್ಷಿತರಾಗುವಂತೆ ಮಾಡಿ ಜೂಜಾಟದ ಲೋಕಕ್ಕೆ ಅನಧಿಕೃತ ದೊರೆಯಾಗಿ ಮೆರೆದ ಬ್ರಿಜ್ ಭಟ್ಟಿಯ ಕಥೆ ಇದು. ಲಾಲ್ಜಿ ಅನ್ನೋ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಒಂದು ಕಾಟನ್ ಫ್ಯಾಕ್ಟರಿ ನಡೆಸ್ತಾ ಇರ್ತಾನೆ. ಅವನಿಗೆ ಮ್ಯಾನೇಜರ್ ಆಗಿ ಬ್ರಿಜ್ ಭಟ್ಟಿ ಕೆಲಸ ಮಾಡ್ತಾ ಇರ್ತಾನೆ. ಲಾಲ್ಜಿಗೆ ಕಾಟನ್ ಬಿಸ್ನೆಸ್ ಅಲ್ಲಿ ಅಷ್ಟಾಗಿ ಲಾಭ ಆಗದಿರೋ ಕಾರಣ ತನ್ನ ಕಾಟನ್ ಫ್ಯಾಕ್ಟರಿಯಲ್ಲಿ ಅವನು ಇಲ್ಲಿಗಲ್ ಆಗಿ ಒಂದು ಲಾಟ್ರಿ ನಡೆಸ್ತಾ ಇರ್ತಾನೆ. ಬ್ರಿಜ್ ಭಟ್ಟಿ ಅವನ ಮಾಲೀಕ ಲಾಲ್ಜಿ ಹೇಳ್ದಂಗೆ ಕೇಳಬೇಕಾಗಿರುತ್ತೆ. ಲಾಲ್ಜಿ ತನಗಿರುವಂತ ದುಡ್ಡಿನ ದುರಾಸೆಯಿಂದ ಲಾಟ್ರಿ ಆಟದಲ್ಲಿ ಜನರಿಗೆ ಮೋಸ ಮಾಡ್ತಾ ಇರ್ತಾನೆ. ಬ್ರಿಜ್ ಭಟ್ಟಿಗೆ ತನ್ನ ಮಾಲೀಕ ಲಾಲ್ಜಿ ಮಾಡ್ತಿರುವಂತ ಮೋಸ ಇಷ್ಟ ಆಗ್ತಿರೋದಿಲ್ಲ. ಒಂದು ಅನ್ಎಕ್ಸ್ಪೆಕ್ಟೆಡ್ ಸಿಚುಯೇಷನ್ ಅಲ್ಲಿ ಲಾಲ್ಜಿ ಭಟ್ಟಿಗೆ ಎಲ್ಲರ ಮುಂದೆ ಅವಮಾನ ಮಾಡ್ತಾನೆ. ಇದರಿಂದಾಗಿ ಬ್ರಿಜ್ ಭಟ್ಟಿ ತನ್ನ ಮಾಲೀಕ ಲಾಲ್ಜಿಗೆ ಕಾಂಪಿಟೇಷನ್ ಕೊಡೋ ರೀತಿಯಲ್ಲಿ ಅವನದೇ ಒಂದು ಸ್ವಂತ ಲಾಟ್ರಿ ಆಟನ ಶುರು ಮಾಡ್ತಾನೆ. ಬ್ರಿಜ್ ಭಟ್ಟಿ ಅವನು ನಡೆಸ್ತಾ ಇರುವಂತಹ ಲಾಟ್ರಿ ಆಟಕ್ಕೆ ಮಟ್ಕಾ ಅನ್ನೋ ಹೆಸರಿಡ್ತಾನೆ. ತನ್ನ ಬುದ್ಧಿವಂತಿಕೆಯಿಂದ ಆಟದಲ್ಲಿ ಹೊಸ ಹೊಸ ಐಡಿಯಾಸ್ ನ ಇಂಟ್ರೊಡ್ಯೂಸ್ ಮಾಡಿ ಜನರು ಅವನ ಆಟಕ್ಕೆ ಅಡಿಕ್ಟ್ ಆಗೋ ರೀತಿ ಮಾಡ್ತಾನೆ. ನೋಡ್ತಿದ್ದಂಗೆ ಅವನ ಮಾಲೀಕ ಲಾಲ್ಜಿಗೂನು ಟಕ್ಕರ್ ಕೊಟ್ಟು ಜೂಜಾಟದ ದೊಡ್ಡ ಸಾಮ್ರಾಜ್ಯನೇ ಕಟ್ತಾನೆ. ಮಟ್ಕಾ ಬಿಸ್ನೆಸ್ ಇಂದಾಗಿ ಬ್ರಿಜ್ ಭಟ್ಟಿಯ ಪರ್ಸನಲ್ ಲೈಫ್ ಅಲ್ಲಿ ಆಗುವಂತಹ ಏಳು ಬೀಳುಗಳು, ಸರ್ಕಾರದಿಂದ ಅವನಿಗೆ ಆಗುವಂತಹ ಕಷ್ಟಗಳು, ಆ ಕಷ್ಟಗಳನ್ನೆಲ್ಲ ದಾಟಿ ಅವನು ಅಂದ್ಕೊಂಡಿರುವಂತಹ ಸಾಧನೆನ ಅವನು ಮಾಡಕ್ ಆಗುತ್ತೋ ಇಲ್ವೋ ಅನ್ನೋದೇ ಈ ಒಂದು ವೆಬ್ ಸೀರೀಸ್ ನ ಮೇನ್ ಪ್ಲಾಟ್. ಆಕ್ಟಿಂಗ್ ವಿಷಯಕ್ಕೆ ಬರೋದಾದ್ರೆ ವಿಜಯ್ ವರ್ಮಾ ಆಸ್ ಬ್ರಿಜ್ ಭಟ್ಟಿ ಅವರ ಆಕ್ಟಿಂಗ್ ಈ ಒಂದು ಫಿಲಮ್ ಅಲ್ಲಿ ತುಂಬಾ ಸೆಟಲ್ಡ್ ಆಗಿ ಬಂದಿದೆ. ನನಗೆ ತುಂಬಾ ಇಂಪ್ರೆಸಿವ್ ಅಂತ ಅನಿಸ್ತು. ಭಟ್ಟಿಯ ಗರ್ಲ್ ಫ್ರೆಂಡ್ ಗುಲ್ರುಕ್ ಅಥವಾ ಮಟ್ಕಾ ಕ್ವೀನ್ ನ ರೋಲ್ ಮಾಡಿರೋದು ಕೃತಿಕಾ ಕಮ್ರಾ. ಅವರನ್ನು ಸಹ ಅವರ ರೋಲ್ಗೆ 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ ಸ್ಟೋರಿ ಒಂದಷ್ಟು ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ನ ಬೇಸ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಕ್ರಾಫ್ಟ್ ಮಾಡಿದ್ದಾರೆ. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ ಸ್ಕ್ರೀನ್ ಪ್ಲೇ ಫಸ್ಟ್ ಇಂದ ಲಾಸ್ಟ್ ಎಪಿಸೋಡ್ ತನಕ ತುಂಬಾ ಎಂಗೇಜಿಂಗ್ ಆಗಿ ತಗೊಂಡೋಗಿದ್ದಾರೆ. ನಾನು ಅವಾಗ್ಲೇ ಹೇಳ್ದಂಗೆ ಬ್ರಿಜ್ ಭಟ್ಟಿ ಜನರನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಲಾಟ್ರಿ ಆಟದಲ್ಲಿ ಒಂದಷ್ಟು ಡಿಫ್ರೆಂಟ್ ಆಗಿ ಐಡಿಯಾಸ್ ಗಳನ್ನ ಮಾಡ್ತಾನೆ. ಆ ಪೋರ್ಷನ್ಸ್ ತುಂಬಾ ಗ್ರಿಪ್ಪಿಂಗ್ ಆಗಿ ಬಂದಿದೆ. ನನ್ನ ಪ್ರಕಾರ ಬೆಸ್ಟ್ ಪಾರ್ಟ್ ಆಫ್ ದಿಸ್ ವೆಬ್ ಸೀರೀಸ್. ಇನ್ನು ಅಲ್ಲಲ್ಲಿ ಒಂದಷ್ಟು ಫ್ಯಾಮಿಲಿ ಮೆಲೋ ಡ್ರಾಮಾ ತೋರಿಸಿದ್ದಾರೆ. ಆ ಪೋರ್ಷನ್ಸ್ ನನಗೆ ಬೋರಿಂಗ್ ಆಗಿ ಬಂದಿದೆ ಅಂತ ಅನಿಸ್ತು. ಅದರಿಂದಾಗಿ ಅನ್ನೆಸೆಸರಿ ಆಗಿ ಒಂದು ವೆಬ್ ಸೀರೀಸ್ ಡ್ರಾಗ್ ಆಗಿದೆ. ಕಥೆಯಲ್ಲಿ ಟ್ವಿಸ್ಟ್ ಅಂಡ್ ಟರ್ನ್ಸ್ ನ ಆಡ್ ಮಾಡುವಂತಹ ಎಲ್ಲಾ ಸ್ಕೋಪ್ನು ಇತ್ತು. ಆದ್ರೆ ಡೈರೆಕ್ಟರ್ ಎಲ್ಲೂ ಕೂಡ ಸ್ಕ್ರೀನ್ ಪ್ಲೇ ಅಲ್ಲಿ ರಿಸ್ಕ್ ತಗೊಳಕ್ಕೆ ಹೋಗಿಲ್ಲ. ತುಂಬಾ ಪ್ಲೇನ್ ಆಗಿ ತಗೊಂಡೋಗಿದ್ದಾರೆ. ಮಟ್ಕಾ ದಂಧೆಯಿಂದ ಆಗುವಂತಹ ಪಾಸಿಟಿವ್ಸ್ ಮತ್ತು ನೆಗೆಟಿವ್ಸ್ ಅನ್ನ ತುಂಬಾ ಡೀಟೇಲ್ ಆಗಿ ತೋರಿಸಿದ್ದಾರೆ. ಸ್ಟೋರಿ ಟೆಲ್ಲಿಂಗು ತುಂಬಾ ರಿಯಲಿಸ್ಟಿಕ್ ಆಗಿ ಬಂದಿದೆ. ಓವರ್ ಆಲ್ ಆಗಿ ನನಗೆ ಒಂದು ವೆಬ್ ಸೀರೀಸ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು. ನೀವೇನಾದ್ರೂ ಸ್ಲೋ ಬರ್ನ್ ಕ್ರೈಮ್ ಥ್ರಿಲ್ಲರ್ಸ್ ನ ಇಷ್ಟಪಡೋರಾದ್ರೆ ಈ ವೆಬ್ ಸೀರೀಸ್ ನಿಮಗೆ ಮಸ್ಟ್ ವಾಚ್. ಈ ವೆಬ್ ಸೀರೀಸ್ಗೆ ನಾನು ಕೊಡ್ತಾ ಇರೋಂಥ ರೇಟಿಂಗ್ 4/5. ಯಾರೆಲ್ಲ ಈ ವೆಬ್ ಸೀರೀಸ್ ನೋಡಿದ್ದೀರಾ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.